ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ ಅವ್ರ ಪಾಡಿಗೆ ಅವ್ರೇನೋ ಮಾಡ್ಕೋತಿದ್ದಾರೆ. ನೀನ್ ಹೇಳು ರಾಧಿಕಾ, ಏನ್ ವಿಷಯ? ಲವ್ವರ್ ಫೋನ್ ಬಂದ ತಕ್ಷಣ ಈ ಅಪ್ಪನ್ನೇ ಸೈಡ್ಗಿಟ್ಟೆ ಅಲ್ಲ? ನಡ್ಸು. ಹಲೋ ರಾಧಿಕಾ. ಅದು ಆಕ್ಚುಲಿ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳ್ ರಾಧಿಕಾ, ಏನ್ ವಿಷಯ? ಫೋನಲ್ಲಿ ಬೇಡ, ಪರ್ಸನಲ್ ಆಗಿ ಮೀಟ್ ಮಾಡಿ ಮಾತಾಡೋಣ. ನನ್ ರಾಧಿಕಂಗೆ ಲವ್ ಫೀಲ್ ಸ್ಟಾರ್ಟ್ ಆಯ್ತಾ? ಚಿರು, ನೀನ್ ಗೆದ್ಬಿಟ್ಟೆ ಕಣೋ. ಏನಾಯ್ತು? ರಾಧಿಕಾ ಏನು ಹೇಳಿದ್ಲು ಅಂತ ಇವನು ಇಷ್ಟೊಂದು ಎಕ್ಸೈಟ್ ಆಗಿದ್ದಾನೆ? ಹಲೋ ಚಿರು. ಇದೀನಿ, ಲೈನಲ್ಲೇ ಇದೀನಿ. ಹೇಳ್ ರಾಧಿಕಾ. ಮತ್ತ್ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅದು ಏನಿಲ್ಲ, ಮನ್ಸಿನ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ಯಲ್ಲ, ಏನಿರ್ಬೋದು ಅಂತ ಸುಮ್ಮನೆ ಯೋಚನೆ ಮಾಡ್ತಿದ್ದೆ. ಅದೇನೋ ಗೊತ್ತಿಲ್ಲ, ನಿನ್ನ ಈಗ್ಲೇ ನೋಡ್ಬೇಕು ಅಂತ ಮನ್ಸಿಗೆ ತುಂಬಾ ಅನ್ನಿಸ್ತಾ ಇದೆ. ರಾಧಿಕಾ, ನಿನ್ಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ನಾನು ಅದನ್ನ ಮೀಟ್ ಮಾಡ್ದಾಗ್ಲೇ ಹೇಳ್ತೀನಿ. ಆಗ ನೋಡು, ಯಾಕೆ ಏನು ಅಂತ ಕೇಳ್ದೆ, ನಾವ್ ಯಾವಾಗ್ಲೂ ಮೀಟ್ ಮಾಡೋ ಜಾಗಕ್ಕೆ ಬಾ. ಇನ್ 1 hour ಅಲ್ಲಿ ಬರಕ್ಕಾಗತ್ತಾ? ಗ್ಯಾರಂಟಿ. ಈಗಲೇ ಹೊರಡ್ತೀನಿ ರಾಧಿಕಾ, ಬರ್ತೀನಿ. ಸರಿ, ಹಾಗಿದ್ರೆ ಬೇಗ ಬಾ. ಬಾಯ್. ಬಾಯ್. ಏ ಚಿರು, ನನ್ ಸೊಸೆ ಏನಂದ್ಲು? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಅದಕ್ಕೆ ಅರ್ಜೆಂಟಾಗಿ ಮೀಟ್ ಮಾಡು ಅಂದ್ಲು. ಸರಿನಪ್ಪ, ನಾನು ಅರ್ಜೆಂಟ್ ರೆಡಿಯಾಗಿ ಹೊರಡ್ತೀನಿ. ಈ ಸೀರೆ ಚೆನ್ನಾಗಿಲ್ಲ, ಚಿರು ಕುಡ್ಸಿದ ಸೀರೆನೆ ಹಾಕೊಂಡ್ರೆ? ಚಿತ್ರ, ಏನಾಯ್ತಮ್ಮ? ಚಿರು ಕಾಫಿ ಕೊಡ್ಲಿಲ್ವಾ? ತಗೊಂಡೋಗಿದ್ದೆ ಆಂಟಿ. ಚಿರು, ಬಾ ಇಲ್ಲಿ. ಏನ್ ಮಾಮ್? ಎಲ್ಲಿಗೆ ಹೋಗ್ತಾ ಇದೀಯಾ? ರಾಧಿಕನ್ ಮೀಟ್ ಮಾಡೋಕೆ. ದಿಸ್ ಇಸ್ ಟೂ ಮಚ್ ಚಿರು. ಇವತ್ ನಾವೆಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಿನ್ನೆ ರಾತ್ರಿ ನಿಂಗೆ ಹೇಳಿರ್ಲಿಲ್ವಾ? ಪಾಪ ಈ ಹುಡುಗಿ ಬೆಳಿಗ್ಗೆಯಿಂದ ರೆಡಿಯಾಗಿ ನಿನ್ ಜೊತೆ ಹೋಗ್ಬೇಕು ಅಂತ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ನಾನು ಹೇಳಿದ್ ಮರ್ತೋಯ್ತೇನೋ? ಪ್ರಜ್ಜೋ, ರಾಧಿಕಾ ಕಾಲ್ ಬಂದ್ರೆ ಬಾಕಿದೆಲ್ಲ ಮರ್ತೋಗ್ತಾನೆ ಅನ್ನೋದು ನಿನಗ್ ಮರ್ತೋಯ್ತಾ? ನೀವು ಸುಮ್ನಿರ್ರಿ. ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ, ನಾನ್ ನನ್ ಮಗನ್ ಜೊತೆ ಮಾತಾಡ್ತಾ ಇರೋದು. ಮಾಮ್, ರಿಲ್ಯಾಕ್ಸ್. ಫಸ್ಟ್ ಆಫ್ ಆಲ್, ಇವ್ರು ಯಾಕೆ ನನಗೋಸ್ಕರ ಕಾಯ್ಬೇಕು? ಯಾಕಂದ್ರೆ ನಿನ್ ಜೊತೆ ದೇವಸ್ಥಾನಕ್ಕೆ ಹೋಗೋದಿಕ್ಕೆ. ಇದು ಒಳ್ಳೆ ಸರಿ ಹೋಯ್ತಲ್ಲ. ಇವ್ರು ಯಾಕೆ ನನ್ ಜೊತೆ ದೇವಸ್ಥಾನಕ್ಕೆ ಬರ್ಬೇಕು? ನೋಡ್ ಮಾಮ್, ನನ್ ಜೊತೆ ಎಲ್ಲಾ ಕಡೆ ಬರೋದಕ್ಕೆ ನನ್ ರಾಧಿಕಾ ಇದ್ದಾಳೆ. ನೀನು ಇವಳ ಜೊತೆ ಹೋಗು ಅಂತ ನಾನು ಹೇಳ್ತಾ ಇಲ್ಲ, ಇವಳು ನಮ್ಮೆಲ್ಲರ ಜೊತೆ ಬರ್ತಾಳೆ ಅಂತ ನಾನು ಹೇಳಿದ್ದು. ಸರಿ, ಹಾಗಾದ್ರೆ 1 hour ಅಲ್ಲಿ ವಾಪಸ್ ಬರ್ತೀನಿ. ಬೇಡ ಚಿರು. ಮಾಮ್, ನಿಮ್ಗೆ ಅಷ್ಟು ಅರ್ಜೆಂಟ್ ಇದ್ರೆ ಅಪ್ಪನ್ ಕರ್ಕೊಂಡು ಹೋಗು. ಅಪ್ಪ, ನೀವು ಅಮ್ಮನ ಜೊತೆ ಹೋಗಿ, ನಾನು ಆಮೇಲೆ ಜಾಯ್ನ್ ಆಗ್ತೀನಿ. ಬರ್ಲಾ? ಬಾಯ್ 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 ಅಮ್ಮ. ಬಾಯ್ ಬಾಯ್. ಚಿರು ಚಿರು ಚಿರು, ನನ್ ಮಾತ್ ಕೇಳಿ ಚಿರು. ಚಿರು, ಪ್ರಜ್ಜು, ಪ್ರೆಸೆಂಟ್ ಸಿಚುವೇಶನ್ ಅರ್ಥ ಮಾಡ್ಕೋ. ರಾಧಿಕಾ ಕರೆದ್ರೆ ಪ್ರಳಯ ಎದುರಾದ್ರೂ ಅವನು ಹೋಗ್ತಾನೆ. ಓಕೆ, ಹಾಗೆ ದುರ್ಗುಟ್ಕೊಂಡು ನೋಡ್ಬೇಡಮ್ಮ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬರೋಣ ಬಾ.
ಚಿತ್ರ ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ನನ್ ಜೊತೆ ಬನ್ನಿ. ಎಲ್ಲಿಗೆ ಸುನೈನಾ, ಏನಾಯ್ತು? ಹೇಳ್ತೀನಿ ಬನ್ನಿ ಅತ್ತೆ. ಎಲ್ರಿಗೂ ತಿಂಡಿಗೆ ರೆಡಿ ಮಾಡ್ತಾ ಇದೀನಿ, ಇರು ಬರ್ತೀನಿ ಒಂದ್ ನಿಮಿಷ. ಅತ್ತೆ, ಅದನ್ನ ಆಮೇಲೆ ಮಾಡೋಣ, ಮೊದ್ಲು ನೀವು ನನ್ ಜೊತೆ ಬನ್ನಿ. ಎಲ್ಲಿಗೆ ಸುನೈನಾ? ಹೇಳ್ತೀನಿ ಬನ್ನಿ ಅತ್ತೆ, ಬನ್ನಿ ನೀವು. ಏನ್ ಸುನೈನಾ? ಹೇಳ್ತೀನಿ ಬನ್ನಿ. ಅಲ್ಲಿ ನೋಡಿ. ದೇವ್ರೆ, ಈ ಕ್ಷಣಕ್ಕೋಸ್ಕರನೇ ನಾನ್ ಕಾಯ್ತಾ ಇದ್ದೆ. ಇವತ್ತು ನನ್ನ ಪ್ರಾರ್ಥನೆ ನಿಂಗೆ ಕೇಳಿಸಿದೆ ಅನ್ಸುತ್ತೆ. ಭಗವಂತ, ಈ ಖುಷಿ ನನ್ನ ಮಗಳಿಗೆ ಜೀವನ ಪೂರ್ತಿ ಇರ್ಬೇಕು. ಅಮ್ಮ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಲ್ಲಿ ನೋಡೆ. ಇದು ಚಿರು ಕೊಟ್ಟಿದ್ ವಾಚು. ಇವತ್ತಿದ್ದನ್ನೇ ಕಟ್ಕೊಳ್ಳೋಣ. ಅದಕ್ಕೆ ನನ್ಗೆ ಅರ್ಥ ಆಯ್ತು. ಸಮಥಿಂಗ್ ಸಮಥಿಂಗ್. ಸುಮ್ನಿರು. ಅಮ್ಮ ಅಮ್ಮ ರೀ, ಕಿರ್ಚ್ಬೇಡ ಕಣೋ.